ವಿಶೇಷ ಚೇತನರಿಗೆ ಇವತ್ತು ವೆಹಿಕಲ್ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಮತ್ತು ಇವತ್ತು ಒಂದಷ್ಟು ಹಳ್ಳಿಗಳು ವಿಸಿಟ್ ಇತ್ತು. ಶೆಟ್ಟಿಗೇರಿ ವಿಸಿಟ್ ಇತ್ತು, ಚಿಕ್ಕಬೇಲಗುರು ಇತ್ತು, ರೆಡ್ಡಳ್ಳಿ ಅಂಗನವಾಡಿ ಉದ್ಘಾಟನೆ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡಿಲ್ಲ. ಈಗೆಲ್ಲ ಒಂದೊಂದು ಕೆಲಸಗಳೇ ಸ್ಟಾರ್ಟ್ ಮಾಡ್ತಿದ್ವಿ. ಕಮ್ಗಾನಹಳ್ಳಿ 1.5 ಕಿಲೋಮೀಟರ್ ರಸ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗುತ್ತೆ. ಕಾಕಲಚಿಂತೆ ರಸ್ತೆ ಉದ್ಘಾಟನೆ ಆಗುತ್ತೆ. ಪೆರೇಸಂದ್ರಾಗಿ ಈಗ 4.25 ಕೋಟಿ ಆಗಿದೆ. ಈಗೆಲ್ಲ ಟೆಂಡರ್ ಜಡಲ್ತಿಮ್ನಹಳ್ಳಿ ರಸ್ತೆ ರೆಡಿ ಆಗಿದೆ, ಅದನ್ನು ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಮುತ್ತುಗದಳ್ಳಿದೊಂದು ರೆಡಿ ಆಗಿದೆ. ಕಲ್ವಾರ ಬಾಗಿಲು ಒಂದು 8 ಕೋಟಿದು ಅದು ರೆಡಿ ಆಗಿದೆ. ಮೋಟ್ಲೂರ್ದೊಂದು ರೆಡಿ ಆಗಿದೆ. ಇಣಿಮಿಂಚನಹಳ್ಳಿ ಇವೆಲ್ಲ ರೆಡಿ ಆಗಿದೆ. ಸರ್ಕಾರದಲ್ಲಿ ಏನಂದರೆ ಒಂದು ಸರ್ವೆ, ಎಸ್ಟಿಮೇಷನು, ಮತ್ತು ವಾಪಸ್ ಕಳಿಸಿ ಟೆಂಡರು ಮತ್ತು ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ ನಮಗೆ MP ಎಲೆಕ್ಷನ್. ಅದಕ್ಕೆ 3-4 ತಿಂಗಳು ಡಿಲೇ ಆಯಿತು. ಇವಾಗ 1-2 ತಿಂಗಳಲ್ಲಿ 100 ಕೋಟಿಗೂ ಹೆಚ್ಚು ಕಾಮಗಾರಿಗೆ ಗುದ್ದಿ ಪೂಜೆ ಮಾಡ್ತೀವಿ. ಸರ್, ಈ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ದಿನಾಂಕ ನಿಗದಿ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? 12ನೇ ತಾರೀಕು ನಿಗದಿ ಆಗಿದೆ. ನನಗೆ ಭರವಸೆ ಇದೆ, ನಾವು ಗೆದ್ದಿದ್ದೀವಿ. ಕಾಮಗಾರಿ ಪ್ರಗತಿಯಲ್ಲಿ. ಸರ್, ಈಗ ಯಾವಾಗಲೂ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರದ್ದು ಉಪಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತೆ, ಅಕ್ರಮಗಳು ನಡೆಯುತ್ತೆ, ಏನು ಹೇಳ್ತೀವಿ? ನಾನು ಈ ಬಾರಿ ಚುನಾವಣೆ ನಮಗೆ ಪಕ್ಷದ ಸಿದ್ಧಾಂತ. ನಾನು ಕುದುರೆ ವ್ಯಾಪಾರ ಯಾವುದೇ ಕಾರಣಕ್ಕೆ ಮಾಡಲ್ಲ. ನಮಗೆ ಈ ಬಾರಿ 12 ತಿಂಗಳಕ್ಕೆ ನಮಗೆ ಸ್ಥಾನ ಸಿಗದೇ ಇದ್ದರೂ ಪರವಾಗಿಲ್ಲ. ಪಕ್ಷ ಸಿದ್ಧಾಂತ ಉಳಿಬೇಕು. ನಾವು ನೆಕ್ಸ್ಟ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತೀವಿ. 12 ತಿಂಗಳಾದ್ಮೇಲೆ ಈ ಸಲ ಪಕ್ಷ ನಿಷ್ಠೆಯಿಂದ ವೋಟ್ ಹಾಕ್ತಾರೆ. ನನಗೆ ಭರವಸೆ ಇದೆ, ನಾವು ಗೆಲ್ತೀವಿ. ಸರಿ, ಕಾಂಗ್ರೆಸ್ಸಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮತ್ತು ಎಷ್ಟು ಜನ ಸಂಪರ್ಕ ಇದ್ದಾರೆ? ಕಾಂಗ್ರೆಸ್ಸಲ್ಲಿ ಒಂದು 3-4 ಜನ ಆಕಾಂಕ್ಷಿಗಳಿದ್ದಾರೆ. ಅಷ್ಟು ಜನ ಕೇಳಿದ್ದಾರೆ. ಫೈನಲಿ ನಮ್ಮ ಉಸ್ತುವಾರಿ ಸಚಿವರು, ನಮ್ಮ ಪಕ್ಷದ ಹೈಕಮಾಂಡ್ ಯಾರನ್ನ ಆಯ್ಕೆ ಮಾಡುತ್ತೋ. ಯಾಕೆಂದರೆ ನಾನೊಬ್ಬನು ಏಕಾಭಿಪ್ರಾಯ ತಗೊಳಕ್ಕಾಗಲ್ಲ. ನಮ್ಮೆಲ್ಲ ಮುಖಂಡರಿದ್ದಾರೆ. ನಮ್ಮ ಬಚ್ಚೇಗೌಡ ಸಾಹೇಬ್ರಿದ್ದಾರೆ, ನಮ್ಮ ಹಿರಿಯರು, ನಮ್ಮ ರವಣ್ಣವರಿದ್ದಾರೆ, ಪ್ರಕಾಶ್ ಅಣ್ಣವರಿದ್ದಾರೆ, ನಮ್ಮ ಮುನೇಗೌಡ ಸರು, ನಮ್ಮ ಟೀಮ್ ಸುಧಾ ಅಣ್ಣ, ಇವರೆಲ್ಲ ಒಂದು ಟೀಮ್ ಇದೆ. ಎಲ್ಲರೂ, ನಮ್ಮ ವೆಂಕಟಣ್ಣ, ಎಲ್ಲ ಅಭಿಪ್ರಾಯ ತಗೊಂಡು ಮುಂದುವರಿತು. ಸರಿ, ತೆಲುಗು ಚಿತ್ರರಂಗದಲ್ಲಿ ತಮ್ಮ ಬೇಡಿಕೆ ಬಂದಿದೆ ಅಂತ ಒಂದು ರೂಮರ್ ಇದೆ, ನಿಜಾನೇ ಸರ್? ನಾನು ಮೆಗಾಸ್ಟಾರ್ ಚಿರಂಜೀವಿ ಅವರ ದೊಡ್ಡ ಅಭಿಮಾನಿ. ಮತ್ತು ನಾನು ಅವರ ಸಮುದಾಯದ ಹುಡುಗ. ಕರ್ನಾಟಕದಲ್ಲಿ ಅವರ ಸಮುದಾಯದಲ್ಲಿ ಗೆದ್ದಿರೋ ಏಕೈಕ ಶಾಸಕ ನಾನು. ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ನನ್ನ ಮೇಲೆ ಒಂದು ವಿಶೇಷ ಪ್ರೀತಿ ಇದೆ. ಲಾಸ್ಟ್ ಟೈಮ್ ನಾನು ಗೆದ್ದಾಗಲೂ 1 ತಾಸು ಮನೆಗೆ ಕರೆಸಿದ್ದೆ. ಮತ್ತು ಪವನ್ ಕಲ್ಯಾಣ್ ಅವರು ಅಲ್ಲಿ ಗೆದ್ದಾಗೂ ನಾನು ಫೋನ್ ಮಾಡಿ ವಿಶ್ ಮಾಡಿದ್ದೆ. ಮತ್ತು ಆ ಸರ್ಕಲ್ ಏನಿದೆ, ಸಿನಿಮಾ ಇಂಡಸ್ಟ್ರಿ ಸರ್ಕಲ್, ನನಗೂ ಕ್ಲೋಸ್ ಆಗಿದೆ. ಚರ್ಚೆ ನಡೆದಿರೋದು ನಿಜ. ಅಂದರೆ ಈಗ ಮೆಗಾಸ್ಟಾರ್ ಚಿರಂಜೀವಿ ಅವತ್ತು ವಿಶ್ವಂಬರ ಅಂತ ಮೂವಿ ಬರ್ತಿದೆ, ಅದಲ್ಲ. ಅದಾದ ನಂತರ ಒಂದು ಮೂವಿಗೆ ಚರ್ಚೆ ನಡೀತಿದೆ. ಅದ್ರ ಬಗ್ಗೆ ಕ್ಲಿಯರ್ ಕಟ್ ಡೀಟೇಲ್ಸು ಅವರೇ ಅನೌನ್ಸ್ ಮಾಡಲಿ ಅಂತ. ಯಾವ ರೋಲ್ ಸರ್? ನನಗೆ ಗೊತ್ತಿಲ್ಲ ಸರ್. ಅವ್ರ ಜೊತೆ ಒಂದು ಸ್ಟೆಪ್ ಹಾಕೋ ಅವಕಾಶ ಸಿಗ್ತದೆ. ರಾಜಕಾರಣದಲ್ಲಿ ತುಂಬ ಜನ ಡ್ಯಾನ್ಸ್ ಆಡಿಸಿದ್ದೀನಿ. ಅವ್ರ ಜೊತೆ ನನಗೊಂದ್ಸಲ ಡ್ಯಾನ್ಸ್ ಆಡಬೇಕು ಅಂತ. ನನ್ನನ್ನು ಡ್ಯಾನ್ಸ್ ಆಡೋದು ಕಷ್ಟ. ಸೊ ನಾನು ಅಂಥವ್ರ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ನನಗೆ ಆಸೆ. ಸೌಭಾಗ್ಯ.